ಹೇಳ್ತೀನಿ ಸರ್, ನಾನು ಯಾರಿಗೂ ತಂದಿಡೋದೇ ಆಗ್ಲಿ ಅಥವಾ ಇನ್ನೊಂದೇ ಆಗ್ಲಿ ಯಾರನ್ನೂ ಕೆಣಕೋ ಪ್ರಯತ್ನ ಅಂತೂ ನಮ್ದಿಲ್ಲ. ಎಸ್ ಸರ್ಗೆ ಆಗ್ಲಿ ದರ್ಶನ್ ಸರ್ಗೆ ಆಗ್ಲಿ ನಾವು ಕೌಂಟರ್ ಕೊಡುವಂತ ವ್ಯಕ್ತಿಗಳು ಅಲ್ವೇ ಅಲ್ಲ. ಯಾಕಂದ್ರೆ ಅವರಿಬ್ರು ನಮ್ ಸೀನಿಯರ್ಸ್ ಅಂಡ್ ದರ್ಶನ್ ಸರ್ ಫ್ಯಾನ್, ನಾನು ಡೈಹಾರ್ಡ್ ಫ್ಯಾನ್ ನಾನು ದರ್ಶನ್ ಸರ್ಗೆ. ಸೊ ಅವ್ರ ಅಭಿಮಾನಿಗಳಿಗೆ ಆಗ್ಲಿ ಕನ್ನಡ ಕಲಾಭಿಮಾನಿಗಳಿಗೆ ಆಗ್ಲಿ ನಾವ್ ಯಾವ್ದು ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇ ಬಂದಿದ್ದು ಡೈಲಾಗು ಎಸ್ ಸರ್ಗೆ ಆಗ್ಲಿ ಎಸ್ ಆರ್ ರಾಮಾಚಾರಿ ಸಿನಿಮಾಗೆ ಆಗ್ಲಿ ನಾನು ಆ ತರದ್ದೆಲ್ಲ ಯಾವ್ದು ಹೌದು ಸರ್, ಅದು ಈಗ್ಲಿಂದ ಇಲ್ಲ ಸರ್, ಬಿಗಿನಿಂಗ್ ಇಂದನೂ ಇದೆ ಅದು. ಆಮೇಲೆ ಎಸ್ ಆರ್ ಫ್ಯಾನ್ಸ್ಗೆ ಆಗ್ಲಿ ಆ ತರದ್ದೆಲ್ಲ ಕೌಂಟರ್ ಕೊಡಬೇಕು, ಇನ್ನೊಂದು ಡೈಲಾಗ್ ವಾರ್ ಮಾಡಬೇಕು, ಈ ತರದ್ ಯಾವ್ದು ಇಲ್ಲ. ಆಮೇಲೆ ಕ್ಲಾಸ್ ಅಂತ ಹುಟ್ಟಿದ್ದು ಕರ್ನಾಟಕದಿಂದ ಅಂತಂದ್ರೆ ಅದು ನನ್ನ ನಾಡು, ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀನಿ. ಅದಕ್ಕೆ ಕ್ಲಾಸ್ ಅನ್ನೋದನ್ನ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ ಸಿನಿಮಾ ಮುಖಾಂತರ. ಅಂಡ್ ಮಾಸ್ ಅಂತ ಹುಟ್ಟಿರೋದು ಮಂಡ್ಯದಿಂದ ಅಂತ ಹೇಳೋದಕ್ಕೆ ನಾನು ಒಬ್ಬ ಮಂಡ್ಯ ಡಿಸ್ಟಿಕ್ ಹುಡುಗ. ಸೊ ಹಾಗಾಗಿ ನನ್ನ ಹೆಮ್ಮೆಯ ಕರ್ನಾಟಕ ನಾಡು, ನನ್ನ ಹೆಮ್ಮೆಯ ಡಿಸ್ಟಿಕ್ ಅಂತ ಹೇಳಿ ನಾನು ಅದನ್ನ ಡೈಲಾಗ್ ನಲ್ಲಿ ಬಳಸ್ಕೊಂಡಿದ್ದೀನಿ. ಬಿಟ್ರೆ ಬೇರೆ ಯಾವುದೇ ರೀತಿ ಕೌಂಟರ್ ಕೊಡಬೇಕು, ಡೈಲಾಗ್ ವಾರ್ ಮಾಡಬೇಕು, ಇನ್ನೊಂದು ಮತ್ತೊಂದು ಆ ತರದ್ದೆಲ್ಲ ಯಾವ್ದು ಇಲ್ಲ ಸರ್. ಕನ್ನಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಸೀನಿಯರ್ಸ್ ಹೇಳೋದು ಅದೇ, ಜೂನಿಯರ್ಸ್ ಆಗಿ ನಾನು ಹೇಳ್ತಿರೋದು ಅದೇ. ನಾವೆಲ್ಲರೂ ಒಂದೇ ಸರ್, ನಾವೆಲ್ಲರೂ ಒಟ್ಟಾಗೆ ಇರ್ತೀವಿ ಸರ್.